ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ಬ್ಯೂಟಿಫುಲ್ ಸ್ವಾಗತ ಅಂಡ್ ಇವತ್ತು ಒಂದು ಬ್ಯೂಟಿಫುಲ್ ವ್ಲಾಗ್. ಅಯ್ಯೋ 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 ಅಮ್ಮ, ಮೊಬೈಲ್ ಏನ್ ಅನ್ಕೊಂಡಿದ್ಯಮ್ಮ? ಎಲ್ ಬೇಕೋ ಅಲ್ಲೇ ಇಡ್ತೀಯಲ್ಲಮ್ಮ. ಹಾ, ನಮ್ಮ ಅಮ್ಮಂಗೆ ಮೊಬೈಲ್ ಮೇಲೆ ಕೇರೇ ಇಲ್ಲ. ನಮ್ಮ ಅಪ್ಪ ಕೊಡ್ಸಿರೋದೇ ಹೆಚ್ಚು ಅಥವಾ ಕೊಟ್ಟಿರೋದೇ ಹೆಚ್ಚು ನಮ್ಮ ಅಪ್ಪ. ಇರಿ ನಮ್ಮ ಅಮ್ಮ ಬರ್ಲಿ. ನಮ್ಮ ಅಮ್ಮ ಬಂದ್ಮೇಲೆ ಈ ಡೈಲಾಗ್ ಬೇಡ ಅಣ್ಣ. ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು, ಅಷ್ಟು ಒಳ್ಳೆ. ಅಂಡ್ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಹತ್ತಿರ ಆಗ್ತಿದೆ. ಎದ್ದು ತಿಂಡಿ ಮಾಡಿ ಅಂಡ್ ಎಡಿಟ್ ಕೂಡ ಮಾಡ್ಬೇಕು ಇವಾಗ. ಸೊ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಊರಿಂದ ಬಂದಿರೋರೆಲ್ಲ ಅವರು ಅವತ್ತೇ ಹೋಗ್ಬೇಕಿತ್ತು ನೈಟು. ಅದ್ರ ನೆಕ್ಸ್ಟ್ ಡೇ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಅದ್ರ ನೆಕ್ಸ್ಟ್ ಡೇನು ಹೋಗಿಲ್ಲ, ಇವತ್ತು ಹೋಗಿರೋದವ್ರು. ಹಂಗೆ ಮಾತುಕತೆ ಕುತ್ಕೊಂಡ್ಬಿಟ್ಟು ಹೊರಡ್ಲೇ ಇಲ್ಲ ಅವರು. ಸೊ ಅವ್ರು ಇವತ್ತು ಹೊರಟಿದ್ದಾರೆ. ಏನ್ರಿ ಮಧು ಅವರೇ, ಆ ಮೊಬೈಲ್ ನ ಏನ್ ಅನ್ಕೊಂಡಿದೀರಾ? ಎಲ್ ಬೇಕೋ ಅಲ್ಲಿ ಬಿಸಾಕ್ಬಿಡೋದು, ಒಂದು ಸೋಫಾ ಮೇಲೆ ಆ ಕಡೆ ಈ ಕಡೆ. ಅಲ್ಲ, ನಿಂಗೆ ನಮ್ಮ ಅಪ್ಪ ಕೊಡ್ಸಿರೋದೇ ಹೆಚ್ಚು ಅಥವಾ ನಮ್ಮ ಅಪ್ಪ ಯೂಸ್ ಮಾಡಿ ಕೊಟ್ಟಿರೋದೇ ಹೆಚ್ಚು. ನೀನು ನಿಮ್ಮ ಅಪ್ಪನ ಐಫೋನ್ ಕೊಡ್ಸಿದೀರಾ? ಓ, ಏನ್ ನಿಂಗೇನ್ ಐಫೋನ್ ಬೇಕಾ? ನಿಂಗೆ ಆಸೆ ಇರ್ಬೇಕಂತೆ, ಆದ್ರೆ ಇಷ್ಟೊಂದು ಆಸೆ ಇರಬಾರ್ದಂತೆ ಮನುಷ್ಯಂಗೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು. ಏನ್ ಹಿಡ್ಕೊಂಡ್ಬಿಟ್ರೆ? ಈಗೇನು ಅಪ್ಪಂಗೆ ಸ್ಯಾಮ್ಸಂಗ್ ಐತಂತ ಹೊಟ್ಟೆವ್ರಿನಾ? ಇರ್ರಿ, ನಮ್ಮ ಅಪ್ಪಂಗ್ ಕಾಲ್ ಮಾಡ್ತೀನ್ರಿ. ನೋಡ್ ಪಪ್ಪ, ಇಲ್ಲಿ ನಿನ್ ಮೇಲೆ ಹೊಟ್ಟೆವ್ರಿ ಸ್ಯಾಮ್ಸಂಗ್ ಕೊಟ್ಟು. ನಮ್ಮಮ್ಮ ಬಾಳ್ ಇದಾಳ, ಬಾಳ್. ಏನ್ಮಾ ಏನೋ ಅಮ್ಮ ಡಬ್ಬಾ ಮೊಬೈಲು. ಆ ಮೊಬೈಲ್ ಅಲ್ಲಮ್ಮ, ಆ ಮೊಬೈಲು 8 ವರ್ಷ ನಮ್ಮಪ್ಪ ಯೂಸ್ ಮಾಡೈತೆ. ನಮ್ಮಪ್ಪ 8 ವರ್ಷ ಮೊಬೈಲ್ ಯೂಸ್ ಮಾಡಿರೋದು. ಸೆಕೆಂಡ್ ಹ್ಯಾಂಡ್ಲೇ ಕೊಡೋದು ನನಗೆ, ಎಲ್ಲ ಯೂಸ್ ಮಾಡಿಬಿಟ್ಟಿರೋದೇ ಕೊಡೋದು, ನಮ್ಗೆ ಗೊತ್ತಿಲ್ಲ. ಡ್ಯಾಡಿ ಇಲ್ಲಿ ನೋಡ್ ಡ್ಯಾಡಿ, ನೀನ್ ಕೊಟ್ಟಿರೋ MI ಮೊಬೈಲ್ ನ ಡಬ್ಬಾ ಮೊಬೈಲ್ ಅಂತ ಐತ್ ನಮ್ಮಮ್ಮ. ಅದಕ್ಕೆ ತಲೆ ಕೂದಲಾಗಿರೋದು ಈ ಮಾತುಗಳು ಆಡೋದ್ಗೆ ಅಲ್ಲಿ. ಹಾ ನೋಡು, ಅಲ್ಲಪ್ಪ ನೀನ್ ಕೊಟ್ಟಿರೋದೇ ಹೆಚ್ಚು, ಜಾಸ್ತಿ ಮಾತಾಡ್ತೈತ್ ನಮ್ಮಮ್ಮ. ಅಲ್ಲಕನೆ ನನ್ಗೆ ಸ್ಯಾಮ್ಸಂಗ್ ನೀರ್ ಕೊಡು. ಬೆಳಕು ಕೊಡು. ಸ್ಯಾಮ್ಸಂಗ್ ಕಣಮ್ಮ, ಸ್ಯಾಮ್ಸಂಗ್ ಕೊಟ್ಬಿಡು. ನಾನು ಊರ್ಗ್ ಹೋಯ್ತಿದ್ದೀನಿ, ಸ್ಟೈಲ್ ಆಗಿ ಇಟ್ಕೊಂಡು ಹೋಯ್ತೀನಿ. ಅಲ್ಲಪ್ಪ ಸ್ಯಾಮ್ಸಂಗ್ ಅಲ್ಲಂತೆ, ಐಫೋನ್ ಅಂತೆ, ಐಫೋನು. ಅದೇ ಹೇಳ್ತಾ ಇರೋದು, ಆಸೆ ಇರ್ಬೇಕು ಮನುಷ್ಯಂಗೆ, ಇಷ್ಟೊಂದು ಆಸೆ ಇರಬಾರ್ದು ಅಂತ. ನೋಡೋ, ವಾಟ್ಸಪ್ ಯೂಸ್ ಮಾಡ್ತಿದ್ಯಾ? ಅದ್ರಲ್ಲಿ ವಾಟ್ಸಪ್ ಬತ್ತೈತಾ, ಫೇಸ್ಬುಕ್ ಬತ್ತೈತಾ, ಯೂಟ್ಯೂಬ್ ಬತ್ತೈತಾ? ನನ್ ಗಂಡ ನನ್ಗೆ ಸ್ಯಾಮ್ಸಂಗ್ ಫೋನ್ ಕೊಡ್ತೀನಿ ಅಂತೈತಿ. ಮುತ್ತು ರತ್ನದ ರಾಜಕುಮಾರಿ ಕೇಳಿ ನನ್ನ ಸಿಂಗಾರಿ ಗಣಪನೇ. ಆಗಲ್ಲ ಅಂತ ಹೇಳ್ಬಿಡಪ್ಪ. ಸರಿ ಬಿಡಂತಿಲ್ಲ, ನೀನು ಒಂದು ಗಂಡ. ಓಕೆ ಪಾಪ. ಏನ್ ಸಮಾಚಾರ? ಏನು ಅಂತ ನೆನ್ನೆ ಹೋಗ್ ಬಂತ ಬೆಳಗ್ಗೆ ಹೋದನು, ಇವಾಗ ಬರ್ತಾ ಇದ್ಯಾ? ಹಂಗಾಗ್ಬಿಟ್ಟಿದಿಲ್ಲ. ಏನ್ ಸಮಾಚಾರ? ರಂಗು ನಾನು ಎಲ್ಲಾರು ಹೊರ್ಗಡೆ ಹೋಗಂಗಿಲ್ಲ ನಮ್ಮ ಅಮ್ಮಂಗೆ. ಅದ್ ಏನಾಯ್ತೋ ನಮ್ಮ ಅಮ್ಮಂಗೆ. ಏನ್ರಿ ನಿಮ್ ಸಮಸ್ಯೆ? ಏನು ಅಂತ? ಏನು ಲವ್? ನಮ್ಮ ಬಾಳ್ ಲವ್. 4,000 ಬ್ಯಾಲೆನ್ಸ್ ಐತಿ. ಗೈಸ್, ನಾನು ನಿಮ್ಗೆ ಓದ್ ಬ್ಲಾಗಲ್ಲೆಲ್ಲ ಹೇಳ್ತಿದ್ದೆ, ನನ್ಗೊಂದು ಶೂ ಕಲೆಕ್ಷನ್ ಬಾಕ್ಸ್ ಇಡಬೇಕು ಅನ್ನೋ ಆಸೆ ಇದೆ ಅಂತ. ಅದನ್ನೇ ಚಿಕ್ಕ ಅಂದರೆ ಒಂದೇ ಸಲ 20 ಬಾಕ್ಸ್ ತರಿಸೋ ಬದಲು ಇರೋ ಟೈಮಲ್ಲೇ ಒಂದಿಷ್ಟಿಷ್ಟು ಬಾಕ್ಸ್ಗಳು ತರಿಸಿ ಇಟ್ಕೊಬೇಕು ಅಂತ ಆಸೆ ಇತ್ತು. ಸೊ ಫೈನಲಿ ಇವಾಗ ಆ ಒಂದು ಆಸೆನ ಕಂಪ್ಲೀಟ್ ಮಾಡೋ ಟೈಮ್. ತುಂಬ ವರ್ಷ ಆದಮೇಲೆ ಇವತ್ತು ಫಸ್ಟು ಟೈಮು ಆ ಥರ ಬಾಕ್ಸ್ನ ಬುಕ್ ಮಾಡಿದ್ದೆ. ಗೊತ್ತಿಲ್ಲ ಅದು ಹೆಂಗೆ ಬಂದಿತ್ತು, ಯಾವ ಥರ ಇದೆ ಅಂತಲೂ ಗೊತ್ತಿಲ್ಲ. ಅದೊಂದು ರಿವ್ಯೂ ನೋಡ್ಬಿಟ್ಟು ಬುಕ್ ಮಾಡಿದೆ. ಇವಾಗ ನೋಡ್ಬೇಕು ಹೆಂಗಿದೆ ಅಂದ್ಬಿಟ್ಟು. ಆ್ಯಂಡ್ ಫೈನಲಿ ಬಂದಿದೆ. ಸೊ ಅದು ಟೋಟಲ್ 6 ಬಾಕ್ಸ್ ಇರೋದು. 6 ಬಾಕ್ಸ್ನ ಇವಾಗ ರಿಸೀವ್ ಮಾಡ್ಕೋಬೇಕು. ಫಾರ್ ಎಕ್ಸೈಟೆಡ್. ನನ್ನ ಶೂನ ಕಲೆಕ್ಷನ್ ಇಡೋದಕ್ಕೆ, ನನ್ನ ಶೂನ ನೀಟಾಗಿ ಜೋಡಿಸಿ ಇಟ್ಕೊಳ್ಳೋದಕ್ಕೆ ಒಂಥರ ಮಜಾ ಇರುತ್ತೆ. ಬಟ್ ಚಿಕ್ಕ ಮನೆ, ಎಲ್ಲಿ ಇಡಬೇಕಂತ ಗೊತ್ತಿಲ್ಲ, ನೋಡೋಣ. ಮಾತಿನಲ್ಲಿ ಒಂದು ಚೂರು ಬದಲಾವಣೆ ಏನಂದರೆ, ಇವತ್ತು 6 ಬಾಕ್ಸ್ ಬರುತ್ತೆ ಇಲ್ಲ ಅಂತಲ್ಲ,
ಅದಾದ್ಮೇಲೆ ಇದು ಬಂದಿರೋದು ಒಂದು ಶೂ ಅಷ್ಟೇ. ಶೂ ಬಂದಿರೋದು ಇದು ಬೂಟ್ಸ್ ಅನ್ಸುತ್ತೆ ನನ್ನ ಪ್ರಕಾರ. ಇವತ್ತದು 6 ಬಾಕ್ಸ್ ಬಂದೇ ಬರುತ್ತೆ, ಬಟ್ ಒಂಚೂರು ಮಾತಿನಲ್ಲಿ ಬದಲಾವಣೆ. ಒಂದೇ ಒಂದು ಬಾಕ್ಸು ಸಿಕ್ಕಿದೆ. ಈಗ ಹೋಗಿ ನಮ್ಮಮ್ಮಗೆ ತೋರಿಸೋಣ. ಚಲೋ. ಇಲ್ಲಿ ಇಟ್ಬಿಡ್ಲ ಮಕ್ಕಕ್ಕೆ. ಏನ್ಲ ಇದು ಹಿಂಗದ ನಿಂತ್ರು ಐತೆ. ಧರಣಿ ದರ ಧರಣಿ ಧರಣಿ ದರ ಧರಣಿ 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 ದರ ಧರಣಿ ಗಲೀಜ್ ಮಾಡ್ಬೇಡ. ನೀ ಬಂದು ಎಷ್ಟಾಗ್ತೀಯನ ಅದೆಲ್ಲ ಕೊಡ ಕೊಡ ಇಲ್ಲಿ ಕೊಡ. ಒಂದ್ ನಿಮಿಷ ಇದು ಚಂದ ಇತ್ತು, ಚಂದ ಕಾಣಿಸ್ತಿತ್ತು, ತುಂಬ ಸಗದಾಗಿ ಕಾಣಿಸ್ತಿದ್ದು. ಅದಕ್ಕೆ ಇದನ್ನು ತರಿಸ್ಬಿಟ್ಟೆ. ಓ ಲುಕ್ಸ್ ಗುಡ್, ಸೋ ಗುಡ್. ಬೇಕಾಯ್ತತ್ತು ಇದು. ಇದೇ ಶೂ ಗೈಸ್ ತಂದಿರೋದು ನಾನು. ಅಯ್ಯೋ ನನಗೆ ವೈಟು ಬ್ಲಾಕು ನೋಡಿ ನೋಡಿ ನಮ್ಮ ಮನೇಲಿ ನನಗೆ ಯಾವುದು ಎತ್ಕೊಳ್ಳಲ್ಲ. ನಮ್ಮ ಮನೇಲಿ ಇಡಂಗಿಲ್ಲ ನೀನು. ದುಡ್ಡು ಕೊಟ್ಟು ತಗೊಂಡ್ರು. ಜಾಸ್ತಿ ಎಲ್ಲ ಮಾತಾಡ. ಮೊಬೈಲ್ ಕೊಟ್ಟಿರೋದು ಹೆಚ್ಚು ನಮ್ಮಪ್ಪ. ಎಸೆಗ್ಯಾ ದಮ್ಮು ದಿಲ್ಲು ತಾಕತ್ತಿದ್ರೆ ಮೊಬೈಲ್ ಎಸ್ಬಿಡ್ ನೋಡೋಣ. ಏನ್ ಕೊಡ್ತೀಯ? ಅಪ್ಪಂಗೆ ಹೇಳ್ತೀನಿ, ಏನ್ ಕೊಡ್ತೀಯ? ಅಪ್ಪಂಗೆ ಹೇಳ್ತೀನಿ. ಗೊತ್ತು, ಸೋಫಾ ಮೇಲೆ ಎಸೆಯೋದು ನೋಡಿ, ಸೋಫಾ ಮೇಲೆ ಎಸ್ಬಿಡೋದು. ಮೊಬೈಲಿಗೆ ಬೆಲೆ ಕೊಟ್ಟರೆ ತಾನೇ ಹಿಂಗೆ ಆಗೋದು. ಮೊಬೈಲ್ ವ್ಯಾಲ್ಯೂ ಗೊತ್ತಾ ನಿಂಗೆ? ನಮ್ಮಪ್ಪ ಕಷ್ಟಪಟ್ಟು ದುಡ್ದು ಬೇವ್ರು ಸುರಿಸಿ ದುಡ್ದು ಕೊಟ್ಟಿರೋ ಮೊಬೈಲು. ನಾನು ಇಲ್ಲಿ ಫೋನ್ ನೋಡಿದ ತಕ್ಷಣ ಹಂಗೆ ಹೊಲ್ಕೊಂತ ಅವನ್ ಕೊಡ್ತಾರೆ. ನಾವು ಕಷ್ಟನೇ ಪಡೋದು. ಗೈಸ್ ಇದೇ ಶೂ. ಇವಾಗ ಇನ್ನೂ ಬಾಕ್ಸ್ ಬರೋದಿದೆ, ಬಾಕ್ಸ್ ಬರಲಿ. ಗೈಸ್ ನಮ್ಮಮ್ಮ ಅಳೋಕತ್ತಾರ. ಯಾಕಮ್ಮ ಅಳ್ತಿದ್ಯಾ? ಅಳ್ತವ್ರೆ ಗೈಸ್. ಯಾಕೆ ಅಳ್ತಿರೋದು? ಏನಕ್ಕೆ ಮಾ ಅಳ್ತಿದ್ದೀನಿ ನಾನು? ಅಳ್ತಿದ್ಯಾ? ಕಣ್ಣಲ್ಲಿ ಹಂಗೆ ಎದ್ದು ಕಾಣ್ತೈತೆ. ಅಳ್ತವ್ರ ನಮ್ಮಮ್ಮ. ಅಳ್ಬೇಡ ಕಣಮ್ಮ. ಏನಕ್ಕೆ ಅಳ್ತಿರೋದು? ಏನಕ್ಕಮ್ಮ ಅಳ್ತಿದ್ಯಲ್ಲ ಕಣ್ಣಲ್ಲಿ? ಏನಕ್ಕೆ ಅಳ್ತಾ ಇರೋದು? ನೀನು ಏನು ಹೇಳಿ ಈಗ? ಏನು ಹೇಳಿದ್ ನೀನು? ಅಲ್ಲಿ ನೋಡಲ್ಲಿ. ಯಾಕಮ್ಮ ಅಳ್ಬೇಡ್ರಿ ಮರೆ. ನೀವು ಹತ್ರ ನಮಗೆ ಭಾಳ ಬೇಸರ ಆಯ್ತತೆ. ಈಗ ಅಳ್ತಿರೋದೇನೋ? ಅದೇನೋ ನೀನು ಮಾಡಿಲ್ವಲ್ಲ ಅಂತ ಬೇಜಾರು. ಏನ್ ನೀನ್ ಎಷ್ಟು ಮಾಡಿದ್ಯಾ? ಇರೋಷ್ಟಲ್ಲೇ ಅಷ್ಟು ಖುಷಿಯಾಗಿ ನೋಡ್ಕೊಂಡಿದ್ಯಲ್ಲ, ಸಾಕಮ್ಮ ನನಗೆ. ಅಮ್ಮ, ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ನಿನಗೆ ತಂದು ಕೊಡ್ತೀನಮ್ಮ. ಅಷ್ಟು ಚಿಕ್ಕ ಮನೇಲಿ ನನ್ನ ರಾಜನ್ ತರ ನೋಡ್ಕೊಂಡಿದ್ಯಲ್ಲ, ಅಷ್ಟು ಸಾಕಮ್ಮ ನನಗೆ. ಇನ್ನೇನಮ್ಮ ಬೇಕು ನನಗೆ? ನಾ 25 ವರ್ಷ ಒಂದು ಮನೆ ಅಂತಿಲ್ಲ, ಒಂದೇನಿಲ್ಲ, ಇಷ್ಟೇ. ಅದಕ್ಕೆ ನೀನು ಏಜ್ ಆಗೇ ಹೋಯ್ತದ, ನಿನಗೆ ಏನು ಮಾಡಿಲ್ವಲ್ಲ ಅಂತ ಕೊರಗು ನನಗೆ ಅದೊಂದೇ. ನಾನು ಇದ್ದೀನಮ್ಮ, ವರಿ ಮಾಡ್ಕೋಬೇಡ. ನೀನು ನನಗೇನು ಮಾಡಿಲ್ಲ ಅಂತ ಯಾಕೆ ಫೀಲ್ ಆಗ್ತೀಯ? ನಾನು ನಿನಗೆಲ್ಲನೂ ಮಾಡ್ಕೊಡ್ತೀನಿ. ಹಲೋ, ಆ ಟೈಮಲ್ಲೇ ನಮ್ಮ ಅವ್ವಾಕಿ ಸೂಟು ಬೂಟು ಹಾಕಿದ್ದು. ನಮಗೆ ಯಾರು ಆಸರೆ ಇಲ್ಲ, ಎಲ್ಲ ಅಲ್ಲಿ ಯಾರಿಂದ ಹೆಲ್ಪಿಂಗು ಅಂತೂ ಇರ್ಲಿಕ್ಕೆ ಇಲ್ಲ. ಹಂಗಾಗಿ ನಾವು ಹಿಂಗೆ ಇರೋದು. ಹೋಗ್ಲಿ ಬಿಡಮ್ಮ. ಏನಿ ಅಂದರೆ ನಮ್ಮಮ್ಮಂಗೆ ನನಗೇನು ಮಾಡಿಲ್ಲ, ಒಂದು ಮನೆ ಕಟ್ಟಿಲ್ಲ, ಅದೊಂದು ಬೇಜಾರು ಇವಾಗಿಂದ ಅಲ್ಲ, ತುಂಬ ವರ್ಷದಿಂದನೂ ಐತೆ ನಮ್ಮಮ್ಮಂಗೆ. ಯಾವ ಅಣ್ಣ ತಮ್ಮ ಯಾರೂ ಆಗಲ್ಲ, ಯಾವ ದೊಡ್ಡ ಚಿಕ್ಕಪ್ಪನ ಮಕ್ಕಳು ಹೋಗಲ್ಲ. ಅಕ್ಕ ತಂಗಿ ಎಲ್ಲಿ ತನಕ ನಾವು ಅಕಸ್ಮಾತ್ ಏನಾರಾದ್ರೆ ನೀನೊಬ್ಬನೇ ಹೆಂಗಿರ್ತೀಯ, ಏನೋ ಒಂದು ಮನೆ ಅಂತ ಇದ್ರೆ ಅದರಿಂದ ಏನೋ ಆಗ್ತೀಯ ಅನ್ನೋದೊಂದು ಫೀಲ್ ಅಷ್ಟೆ. ಹೋಗ್ಲಿ ಬಿಡ್ರಿ, ಆಯ್ತು. ಇನ್ನೊಂದು ವರ್ಷದಲ್ಲಿ ಕಟ್ಬಿಡ್ಲ ಹೇಳು? ನಂದು 2 ವರ್ಷದಲ್ಲಿ ಕಟ್ಬಿಡ್ಲಾ? KGF ರಾಕಿ ಬೈ ಥರ. ಯಾರಿಗೋಸ್ಕರ ಇವೆಲ್ಲ ಮಾಡ್ತಿರೋದು? ನಮ್ಮ ಅಮ್ಮಂಗೋಸ್ಕರ. ಏನು ಹೇಳ್ತೀಯ? ಅಗ್ದು ಒಗ್ದು ಒಗ್ದು ಬಗ್ದು 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 ಚಿನ್ನಾನ ಎತ್ತಿ ಎತ್ತಿ ಎತ್ತಿ. ಹೋಗ್ಲಿ ಬಿಡು. ನಮ್ಮ ಅಪ್ಪಂಗೆ ಕಾಲ್ ಮಾಡ್ಬೇಕು ನಾನು ಸುಮ್ಮನೆ. ಅಂದ್ರೆ ನಮ್ಮ ಅಪ್ಪಂಗೆ ಕಾಲ್ ಮಾಡೋದು. ಅಳ್ಬ್ಯಾಡ್ರಿ ಮಾರೆ, ಎದಕ್ರಿ ಅಳಕತ್ತೀರ? ನಮ್ಮ ಅವ್ವಾಕಿ ಅಳ್ಬ್ಯಾಡೋ, ನಾನಿರುವುದೇ ನಿನಗಾಗಿ, ನೀನಿರುವುದೇ ನನಗಾಗಿ.
ಕಣ್ಣೀರೇಕೆ ನೋಡಿ ಚೆನ್ನಾಗಿ ಬರ್ತಾರೆ. ಬಿಸಿ ಬಿಸಿ ಏಕೆ ಬಿಸಿ ಉಸಿರಮ್ಮ, ಬಿಸಿ ಉಸಿರೇಕೆ ಕಣ್ಣೀರೇಕೆ ಬಿಸಿ ಉಸಿರೇಕೆ ಆಡುವೆ. ಆಮೇಲೆ ಆಮೇಲೆ ಏನ್ರಿ? 2 ಟಾಪ್ 2 ಲೆಗ್ಗಿನ್ ಕೊಡ್ಸೋ, ನಮ್ಮೂರ್ಗೆ ಹೋಗ್ಬೇಕು, ಚೆನ್ನಾಗಿ ಹೋಗ್ಬೇಕು. ನಿನ್ ಗಂಡನ್ ಕೇಳಿ. ಸರಿ ಆಯ್ತು, ರೆಡಿ ಆಗ್ಬೇಕು. ಸೀರಿಯಸ್ಲಿ ಹೇಳ್ತಾರೆ, ನಾನು ಹೊರಗಡೆ ಹೋಗಿ ಬರೋಷ್ಟಲ್ಲಿ ರೆಡಿಯಾಗಿದ್ದರೆ ಕರ್ಕೊಂಡು ಹೋಗ್ತೀನಿ. ಎಷ್ಟು ಗಂಟೆ ಬರ್ತೀಯ ನೀನು? ನಾನು ಹೋಗಿ 3:30 ಬರ್ತೀನಿ. ಈಗ ಎಷ್ಟು ಟೈಮು? ಈಗ 1:15. ಹಾಲು 1 ಆಗೋಯ್ತೇನಾ? ನೀನು 3:30 ರೆಡಿ ಇದ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ. ಗೈಸ್ ಫೈನಲಿ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಸಖತ್ತಾಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಹೊರಡ್ತಾ ಇದ್ದೀನಿ. ಆ್ಯಂಡ್ ಇವತ್ತೊಂದು ಸಿಕ್ಕಾಪಟ್ಟೆ ಖುಷಿ ವಿಚಾರ. ಅಂತೂ ಇಂತೂ ಫೈನಲಿ ಇವತ್ತು ನಾನು ನಮ್ಮ ಅಮ್ಮಂಗೆ ಐಫೋನ್ ಕೊಡಿಸ್ತಾ ಇದ್ದೀನಿ. ಸೂಪರ್ ಎಕ್ಸೈಟೆಡ್. ಬಟ್ ಏನಂದರೆ ನಮ್ಮಮ್ಮ ಮುಂಚೆನೇ ಹೇಳಿದರು ನನಗೆ ಜಾಸ್ತಿ ಮೊಬೈಲ್ ಮೇಲೆ ನನಗೆ ಗೊತ್ತು ನೀನು ಕೊಡಿಸ್ತೀಯ ಯಾವಾಗಲಾದರೂ ಅಂತ, ಬಟ್ ಜಾಸ್ತಿ ಮೊಬೈಲ್ ಮೇಲೆ ಇನ್ವೆಸ್ಟ್ ಮಾಡಬೇಡ, ಅದ್ರ ಬದಲು ನನಗೆ ಬಟ್ಟೆ ಆದರೂ ಕೊಡಿಸು ಅಂತ ಮುಂಚೆನೇ ಹೇಳಿದರು ನನಗೆ. ಅದು ನೆನಪಿದೆ. ಸೊ ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಅಣ್ಣದು ಐಫೋನ್ ಐತೆ. ಸೊ ನಮ್ಮ ಅಣ್ಣದ ಐಫೋನ್ ಐತೆ. ಸೊ ನಮ್ಮ ಅಣ್ಣನ ಐಫೋನೇ ನಾನು ಇಸ್ಕೊತಾ ಇರೋದು. ಅದರ ಕಂಡೀಷನ್ ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗೈತೆ. ನಾನು ಒಪ್ಕೋತಾ ಇದ್ದೀನಿ ಅಂದರೆ ಆ ಕಂಡೀಷನ್ ಎಲ್ಲ ಸಕ್ಕತ್ತಾಗಿ ಇರೋದಕ್ಕೇನು ಒಪ್ಕೊಂಡಿರೋದು. ನಮ್ಮ ಅಣ್ಣನ ಹತ್ರ ಐಫೋನ್ ಐತೆ, ನಮ್ಮ ಅಣ್ಣನ ಐಫೋನ್ ನನಗೆ ಕೊಡುತ್ತಂತೆ. ಸೊ ಅದಕ್ಕೆ ಅವರು ಬೇರೆಯವ್ರಿಗೆ ಕೊಡೋ ಬದಲು ನನಗೆ ಕೊಡ್ಬೋದಲ್ಲ ಅಂತ ಅಂದ್ಕೊಂಡು ಅದನ್ನು ಇಸ್ಕೋತಾ ಇದ್ದೀನಿ. ಆ ಐಫೋನ್ನ ನಮ್ಮ ಅಮ್ಮ ಗಿಫ್ಟ್ ಮಾಡ್ತಾಯಿದ್ದೀನಿ. ಐ ನೋ ನಮ್ಮ ಅಮ್ಮಂಗೆ ಲೈಕ್ ಹೊಸದು ಕೊಡಿಸ್ತಿಲ್ಲ ಅಂತ, ಬಟ್ ಫರ್ದರ್ ಡೇಸ್ ಅಂತಲ್ಲ, ನಮ್ಮಮ್ಮಗೆ ಜಾಸ್ತಿ ಇನ್ವೆಸ್ಟ್ ಮಾಡಬಾರ್ದು ಫೋನ್ ಮೇಲೆ ಅಂತ ಒಂದು ಇದಿತ್ತು. ಬಟ್ ಆದರೂ ನಮ್ಮಮ್ಮ ಹತ್ರ ಒಂದು ಐಫೋನ್ ಇರಲಿ ಅಂತ ಒಂದು ಇದಿತ್ತು, ಲೈಕ್ ಮನಸ್ಸು. ಐಫೋನ್ ಕೊಡಿಸ್ತಾ ಇದ್ದೀನಿ. ಸೂಪರ್ ಎಕ್ಸೈಟೆಡ್ ಗೈಸ್. ನೋಡೋಣ ನಮ್ಮಮ್ಮ ಎಷ್ಟು ಖುಷಿ ಪಡ್ತಾರೆ ಐಫೋನ್ ಇವತ್ತು ಕೊಟ್ಟಾಗ. ಅವರು ತುಂಬ ಆಸೆ ಇತ್ತು ಅವ್ರಿಗೆ. ನನ್ನಿಂದ ಐಫೋನು ಜಾಸ್ತಿ ಕ್ರೇಜ್ ಆಗಿದೆ ಅವರಿಗೆ. ಬಿಕಾಸ್ ನಾನು ಐಫೋನ್ ಅಂತ ಇರ್ತೀನಿ, ಐಫೋನ್ ತಗೋತಾನೆ ಇರ್ತೀನಿ. ಅದಕ್ಕೆ ನಮ್ಮ ಅಮ್ಮಂಗೂ ಐಫೋನ್ ಅಂತ ಒಂದು ಸ್ವಲ್ಪ ಜಾಸ್ತಿ ಕ್ರೇಜ್ ಆಗಿಬಿಟ್ಟಿತ್ತು. ಸೊ ಫೈನಲಿ ಇವತ್ತು ಆ ಒಂದು ಐಫೋನ್ನ ಕೊಡಿಸೋ ಟೈಮ್. ಇಂಥ ಒಳ್ಳೆ ದಿನ ಟೈಮಲ್ಲಿ ನನಗೆ ತಲೆ ನೋವ್ತಿದೆ. ನರಕಕ್ಕಿಂತ ಇನ್ನೇನು ಏನು ಹೇಳೋದು ಹೇಳಿ. ಆ್ಯಂಡ್ ಇವಾಗ ಹೋಗಿ ಐಫೋನ್ನ ತೊಗೊಂಬರ್ಬೇಕು. ಚಲೋ ಹೋಗುವ. ನನಗೆ ಯಾಕೋ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನನಗೆ ನಮ್ಮಪ್ಪ ಮೊಬೈಲ್ ಕೊಡಿಸ್ತಾ ಇದ್ರು. ಸೊ ನಮ್ದೊಂದು ಪ್ರೊಸೀಜರ್ ಇತ್ತು, ಹೋಗ್ತಾ ಇರ್ತೀನಿ. ಗೈಸ್, ಈ ಕಾರು ಬೀಸ್ಟ್ ಕಾರ್. ಇನೋವಾದಲ್ಲಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಗೊತ್ತಾ. ಇನೋವಾದಲ್ಲಿ ನನಗೆ ಈ ಕಾರ್ ಸಿಕ್ಕಾಪಟ್ಟೆ ಇಷ್ಟ. ಇದು ಇನೋವಾ ಹೈಕ್ರಾಸ್, ಇದು ಹೈಬ್ರಿಡು, ನೆಕ್ಸ್ಟ್ ಲೆವೆಲ್ ಕಾರ್ ಇದು. ಇದರದ್ದು ಒಂದು ಚಿಕ್ಕ ಸ್ಟೋರಿ ಇದೆ. ಇದರಲ್ಲಿ ಒಂದು ಚಿಕ್ಕ ಸ್ಟೋರಿ ಇದೆ. ಸೊ ಯೂಶಲಿ ನಾನು ಮುಂಚೆ ನಮ್ಮಪ್ಪ ಮೊಬೈಲ್ ತಗೋತಿದ್ರು. ನಮ್ಮಪ್ಪ ಯಾವ ಮೊಬೈಲ್ ತಗೋತಿದ್ರು ಆ ಮೊಬೈಲ್ನ ನನಗೆ ಕೊಡ್ತಿದ್ರು. ನಾನು ಯಾವ್ದು ಯೂಸ್ ಮಾಡ್ತಿದ್ರು ನಮ್ಮ ಅಮ್ಮಂಗೆ ಕೊಡ್ತಿದ್ದೆ. ಸೊ ಈ ಥರ ಪ್ರೊಸೀಜರಲ್ಲಿ ನಾವು ಹೋಗ್ತಿದ್ದು. ನಮ್ಮಪ್ಪ MI ಫೋನ್ ತಗೊಂಡಾಗ ಸ್ಯಾಮ್ಸಂಗ್ ಫೋನ್ ನನಗೆ ಕೊಟ್ಟರು. ಅದಾದಮೇಲೆ ನಮ್ಮ ಅಪ್ಪನ ಹತ್ರ ಒಂದು ಚಿಕ್ಕ ಫೋನ್ ಇತ್ತು, ಅದಕ್ಕಿಂತ ಮುಂಚೆ MTS ಫೋನ್ ಇತ್ತು. MTS ಫೋನ್ ನನಗೆ ಕೊಟ್ಟರು. ಆ್ಯಂಡ್ರಾಯ್ಡ್ದು ಇಷ್ಟೇ ಚಿಕ್ಕ ಫೋನ್ ಇತ್ತು. ಆ ಫೋನ್ನ ನಮ್ಮಪ್ಪ ತಗೊಂಡ್ರು, ನನಗೆ MTS ಫೋನ್ ಕೊಟ್ಟರು. ಸೊ ಅದಾದಮೇಲೆ ಫಸ್ಟ್ ಟೈಮ್ ನಾನು ಹಠ ಮಾಡಿ ಒಂದು ಸ್ವಲ್ಪ ಗೇಮ್ ಮೇಲೆ ಫೋಕಸ್ ಮಾಡಬೇಕಿದೆ, ಅಂದರೆ ನಾನು ಆಡ್ತಿರೋ ಗೇಮ್ ಮೇಲೆ. ಆಗ ಫುಲ್ಲು ಸಖತ್ ಇದಿತ್ತು. ಅದಕ್ಕೋಸ್ಕರ ರೆಡ್ಮಿ 9 Pro Max ತೊಗೊಂಡೆ. ಇದು ನಾನು ಹೇಳಿದ್ದೀನಿ ಮುಂಚೆನೇ, ರೆಡ್ಮಿ 9 Pro Max ತೊಗೊಂಡಿದ್ದೆ. ರೆಡ್ಮಿ 9 Pro Max ತೊಗೊಂಡಾದ್ಮೇಲೆ ಅಪ್ಪ ಸೇಮ್ ಮೊಬೈಲ್ ಯೂಸ್ ಮಾಡ್ತಿದ್ರು, MI ಯೂಸ್ ಮಾಡ್ತಿದ್ರು. ಅದಾದಮೇಲೆ ನಾನು ಯಾವಾಗ iPhone 11 ತೊಗೊಂಡೆ, ರೆಡ್ಮಿ 9 Pro ಆದ್ಮೇಲೆ ಯಾವಾಗ ನಾನು iPhone 11 ತೊಗೊಂಡು ಅಪ್ಪಂಗೆ ರೆಡ್ಮಿ 9 Pro Max ಕೊಟ್ಟೆ. ಅಂದರೆ ಅಪ್ಪ ರೆಡ್ಮಿ 9 Pro Max ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮ್ಮ MI ಫೋನ್ನ ಯೂಸ್ ಮಾಡೋದು. ನಮ್ಮ ಅಮ್ಮನ ಹತ್ರ ಇರೋ ಫೋನ್ ಯಾವುದಂದರೆ MI Note 5. ತುಂಬ ಓಲ್ಡ್ ಜನ್ರೇಷನ್. ಅದು ಸುಮಾರು ಒಂದು 8 ವರ್ಷದ ಹಿಂದೆ ಅನ್ಸುತ್ತೆ ನನ್ನ ಪ್ರಕಾರ, ಇಲ್ಲ 8 ವರ್ಷದ ಹಿಂದೆ ಅದು ಫೋನ್ ಅದು. ಸೊ ಅದು ನಮ್ಮಮ್ಮ ಯೂಸ್ ಮಾಡ್ತಿರೋದು. ಆ್ಯಂಡ್ ಇವಾಗ ನಮ್ಮ ಅಪ್ಪಂಗೆ ಸ್ಯಾಮ್ಸಂಗ್ ಫೋನ್ ನಮ್ಮ ಅಪ್ಪನ ಹತ್ರ ಐತೆ. ಅದು ಈಗ ನಾನು ಯಾವಾಗ iPhone 11 ತೊಗೊಂಡು ಆಚೆ ಬಂದು ಅವಾಗಿಂದ ನಾನು ಕೊಡ್ಸೋದಕ್ಕೆ ಸ್ಟಾರ್ಟ್ ಆದೆ ಅಪ್ಪ ಅಮ್ಮಂಗೆ. ಸೊ ಇದು ಒಂಥರ ಬಿಗ್ ಸಕ್ಸಸ್ ಅಂತ ಹೇಳ್ಬೋದು. ಬಿಕಾಸ್ ಯಾವಾಗ ನಾವು ನಮ್ಮ ಅಪ್ಪ ಅಮ್ಮಂಗೆ ಕೊಡಿಸ್ತೀವಲ್ವಾ, ಅದು ಒಂಥರ ಬಿಗ್ ಸಕ್ಸಸ್ ಇದ್ದಂಗೆ ನನ್ನ ಅನಿಸಿಕೆ. ಅದೊಂಥರ ಲಾಟ್ಸ್ ಆಫ್ ಬಿಗ್ ಸಕ್ಸಸ್. ನನಗಂತೂ ಅದಂತೂ ಸಿಕ್ಕಾಪಟ್ಟೆ ಬಿಗ್ ಸಕ್ಸಸ್ಸೇ. ಯಾವಾಗ ನಾನು ನಮ್ಮ ಅಪ್ಪ ಅಮ್ಮಂಗೆ ಕೊಡಿಸ್ತಾ ಇದ್ದೀನಿ ಅಂತ ಶುರುವಾಯಿತೋ, ಏನೇನು ಕೊಡಿಸ್ತಾ ಇದ್ದೀನಿ ಅಂತ ಶುರುವಾಯಿತೋ, ಅದೆಲ್ಲ ಬಿಗ್ ಸಕ್ಸಸ್ಸೇ. ಯಾಕಂದರೆ ಫ್ರಮ್ ಚೈಲ್ಡ್ಹುಡ್, ಚಿಕ್ಕ ವಯಸ್ಸಿಂದ ಅಟ್ ದಿ ಏಜ್ ಆಫ್ ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ಅರ್ಥ ಮಾಡ್ಕೊಳ್ಳಿ. ನಾನು ಡಿಗ್ರಿ ಓದ್ತಾ ಇರೋ ಟೈಮಲ್ಲಿ ನಾನು ಯಾವುದೇ ರೀತಿ ಅರ್ನಿಂಗ್ಸ್ ಮಾಡ್ತಿರಲಿಲ್ಲ. ಡಿಗ್ರಿ ಕಂಪ್ಲೀಟ್ ಮಾಡೋವರೆಗೂ ಕೂಡ ನಮ್ಮ ಅಪ್ಪನೇ ನನಗೆ ಕೊಡಿಸ್ತಿದ್ದೆಲ್ಲ.
ಅದಾದಮೇಲೆ ಆಚೆ ಯಾವಾಗ ಡಿಗ್ರಿಯಿಂದ ಆಚೆ ಬಂದೆ ಐ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ಮೈ ಕೆರಿಯರ್ ಗೋಲ್ ಅನ್ನ ಇಲ್ಲಿಗೆ ತಗೊಬಂದು ನಿಲ್ಸಿದ್ದೆ. ಸೊ ದಟ್ ನಾನು ನಮ್ಮ ಅಪ್ಪಂಗೆ ಕೊಡಿಸ್ಬೋದು, ನಾನು ನಮ್ಮ ಅಮ್ಮಂಗೆ ಕೊಡಿಸ್ಬೋದು. ಇಷ್ಟು ದಿನ ಅಪ್ಪ ನನಗೆ ಕೊಡಿಸ್ತಿದ್ರು, ಅಮ್ಮ ನನಗೆ ಕೊಡಿಸ್ತಿದ್ರು. ಇವಾಗ ನಾನು ಅಪ್ಪ ಅಮ್ಮಂಗೆ ಕೊಡಿಸ್ತಾ ಇದ್ದೀನಿ. ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು. ಅದು ಹೆಮ್ಮೆಯಿಂದ ಹೇಳ್ಕೊತೀನಿ. ಬಿಕಾಸ್ ಖುಷಿ ಆಗುತ್ತೆ ಆ ಥರ ಒಂದು ಆದಾಗ. ಬಟ್ ಇದೆಲ್ಲ ಆಗಿರೋದು ನಿಮ್ಮಿಂದನೇ. ಐ ಸ್ವೇರ್ ಇದೆಲ್ಲ ಆಗಿರೋದು ನಿಮ್ಮಿಂದನೇ. ನಿಮ್ಮ ಈ ಪ್ರೀತಿ ಸಪೋರ್ಟ್ ಇದರಿಂದನೇ ಆಗಿರೋದು. ಆ್ಯಂಡ್ ಇವಾಗ ಫೈನಲಿ ನಮ್ಮ ಅಮ್ಮಂಗೆ ಐಫೋನ್ ಕೊಡಿಸ್ತಾ ಇದ್ದೀನಿ. ಹೋ ಹೆವಿ ಖುಷಿ ಆಗುತ್ತೆ ಯಾವಾಗ ಅಪ್ಪ ಅಮ್ಮಂಗೆ ಕೊಡಿಸೋ ಟೈಮಲ್ಲಿ. ಜಾಸ್ತಿ ಮಾತಾಡ್ತಾ ಇದೀನಿ. ಚಲೋ ಇವಾಗ ಐಫೋನ್ ಇಸ್ಕೊಂಡು ನಮ್ಮ ಅಮ್ಮಂಗೆ ಕೊಡ್ಸೋಣ. ಇದಕ್ಕೂ ಮುಂಚೆ ಒಂದು ಪ್ಲಾನ್ ಐತೆ. ಏನ್ ಪ್ಲಾನ್ ಅಂದ್ರೆ ನಮ್ಮ ಅಮ್ಮನ್ನ ಒಂದು ಜೂಡಿಯೋ ಕರ್ಕೊಂಡು ಹೋಗ್ಬೇಕು. ನಮ್ಮ ಅಮ್ಮಂಗೆ ಬಟ್ಟೆ ಕೊಡಿಸ್ಬೇಕು. ಬಿಕಾಸ್ ಅವರು ಊರಿಗೆ ಹೋಗ್ತಿದ್ದಾರೆ. ಕೊಡಿಸಿ ಬಟ್ಟೆ ಕೊಡಿಸಿ ಆದ್ಮೇಲೆ ನಮ್ಮ ಅಮ್ಮಂಗೆ ನಾನು ಐಫೋನ್ ಕೊಡೋದು. ಜಾಸ್ತಿ ಮಾತಾಡಿದೆ ಅನ್ಕೋತೀನಿ. ಚಲೋ ಇವಾಗ ಇಸ್ಕೊಂಬೇಡ. ಪ್ರೀತ್ಸೆ 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 ನನ್ನೇ ಪ್ರೀತ್ಸೆ. ಗೈಸ್ ಫೈನಲಿ ನಮ್ಮ ಅಣ್ಣನ ಮನೆಗೆ ರೀಚ್ ಆಗಿದೆ. ಆ್ಯಂಡ್ ಇವಾಗ ನಮ್ಮ ಅಣ್ಣ ಹತ್ರ ಫೋನ್ ಇಸ್ಕೊಂಡು ವಾಪಸ್ ಹೋಗಿ ನಮ್ಮ ಅಮ್ಮನಿಗೆ ಕೊಡಬೇಕು. ಏನು ಮಾಡ್ತಾರಪ್ಪ ನಮ್ಮ ಅಣ್ಣ. ಯಾರ ಬ್ಲಾಗ್ ಮಾಡ್ತಾರೆ. ಅಯ್ಯ ಹೋಯ್ತು ಹೋಯ್ತು ಹೋಯ್ತು. ಮಲ್ಕೊನೆ ಇದು ನಮ್ಮ ಮನೆಗೆ ಇವತ್ತಂತೀನಿ ನಮ್ಮ ಮನೆಗೆ ಇದು 4ನೇ ಐಫೋನ್ ಹೋಗ್ತಾ ಇರೋದು. ಐಫೋನ್ ಸ್ಟೋರೇ ಇಡ್ಬೋದು ನೋಡೋಣ. ಐಫೋನ್ ಸ್ಟೋರೇ ಇಡ್ಬೋದು. ಏನಂತ ಯಾವಾಗ ಬಟ್ ಗೊತ್ತಿಲ್ಲಲ್ಲ ಇನ್ನ. ಇವತ್ತು ಕೇಳಿತ್ತು ಯಾವಾಗ ಅದು ತುಂಬಾ ಹಿಂದೆ ಕೇಳಿದ್ದು. ಅದೇ ಒಟ್ನಲ್ಲಿ ಇವಾಗ ಕೊಡ್ತಿರೋದು ಗೊತ್ತಿಲ್ವಲ್ಲ. ನಿನ್ನೆ ಬಂದಿರ್ಲಿಲ್ಲ ಇಲ್ಲಿಗೆ. ನಮ್ಮ ಅಪ್ಪ ಅಮ್ಮ ಬಂದು ಒಳ್ಳೆ ಚಿಕನ್ನು ಸಾಂಬಾರ್ನ ಬ್ಯಾಕ್ಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ವಿವಾಹ ಭೋಜನವಿದು. ಈಗ ನಾನ್ ಮಧ್ಯಾಹ್ನ ಚಿಕನ್ ತಿಂತೀನಿ. ಸಿಸಿ ಟೈಮ್ ನೋಡಿ 4:15. ಇಷ್ಟ ಗಂಟೆ ಅದೇನೇನೋ ಪ್ರೊಸೆಸಿಂಗ್ ಅದು ಇದು ಎಲ್ಲ ನಮ್ಮ ಅಣ್ಣಂಗೆ ಆ ಫೋನ್ಗೆಲ್ಲ ಕಳಿಸಿ ಇವಾಗ ಫೈನಲಿ ಇದೇ ಫೋನ್ ಐಫೋನ್ 13ನ ನೀಟಾಗಿ ಪ್ಯಾಕ್ ಮಾಡಿ ಅದ್ರದ್ದು ಫ್ಲ್ಯಾಶ್ ಕೀಸ್ ಎಲ್ಲ ಮಾಡಿಸಿ ಹೋಗ್ಬೇಕು. ಬಾಯ್. ಅಂತೂ ಇಂತೂ ಹೋಯ್ತು. ಹೋಯ್ತು. ನಮ್ಮ ಅತ್ತಿಗೆದು ಫೋನು ಗೈಸ್. ನಮ್ಮ ಅತ್ತಿಗೆ ಅಲ್ಲ ನಮ್ಮ ಅತ್ತೆ ಮಗಳದ್ದು ಫೋನು. ನಾವು ಬೈಕ್ ಇಸ್ಕೊಂಡಿದ್ಕೋ ಒಂದೇ ರೀಸನ್ನು, ಹೊರಗಡೆ ಎಲ್ಲ ಓಡಾಡೋದಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ ನಾನು ಹೊಸ ತೊಗೊಂಡ್ರು ಕೂಡ ಪಾರ್ಕಿಂಗ್ ಸಮಸ್ಯೆ ಇತ್ತು. ಇಷ್ಟೆಲ್ಲ ಇತ್ತಲ್ಲ, ಅದಕ್ಕೆ ಬೈಕ್ನು ಕೂಡ ನಾವು ನಮ್ಮ ಅಣ್ಣಂದೇ ಇಸ್ಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ನಮ್ಮ ಅಮ್ಮನೂ ಹೇಳಿದರು ಫೋನು ಅಷ್ಟೊಂದು ಅದು ಇದು ಅಂತೆಲ್ಲ ಹೇಳಿದರು. ಸೊ ಅದಕ್ಕೋಸ್ಕರ ನಮ್ಮ ಅಣ್ಣ ಹೆಂಗಿದ್ರು ಕೊಡ್ತೀನಿ ಅಂತ ಹೇಳಿದ್ದೆ ಫೋನು. ಸೊ ನಾನು ಕೂಡ ಕಾಯ್ತಿದ್ದೆ ಫೋನ್ ಕೊಡಲಿ ಅಂದ್ಬಿಟ್ಟು. ಆ್ಯಂಡ್ ಫೈನಲಿ ಸೂಪರ್ ಎಕ್ಸೈಟೆಡ್. ಹೋಗಿ ನಮ್ಮ ಅಮ್ಮಂಗೆ ಐಫೋನ್ ಕೊಡುವ. ಮೊಬೈಲ್ ಶಾಪ್ಗೆ ಹೋಗ್ಬಿಟ್ಟು ಇದನ್ನೆಲ್ಲ ಕಂಪ್ಲೀಟಾಗಿ ಕಲಾಸ್ ಮಾಡಿಸಿ ಹೊಸ ಟೆಂಪರ್ ಗ್ಲಾಸ್ ಹಾಕ್ಸಿ ಹೊಸ ಬ್ಯಾಕ್ ಕೇಸ್ ಹಾಕ್ಸ್ಬಿಟ್ಟು ನಾವು ಅಮ್ಮಂಗೆ ಕೊಡ್ತೀನಿ. ಇವಾಗ ಅಮ್ಮ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ರು. ಏನಂದರೆ ಬಟ್ಟೆ ಇವಾಗ ತಗೊಳ್ಳೋದು ಬೇಡ, ನನಗೆ ಯಾಕೋ ಮನ್ಸು ಒಪ್ತಲ್ಲ. ಅದೇ ದುಡ್ಡಲ್ಲಿ ಅಂದರೆ ನಮ್ಮ ಅಮ್ಮ ಊರಿಗೆ ಹೋಗ್ತಾರೆ ಆಫ್ಟರ್ 2 years 1 year ಆದಮೇಲೆ ಒಂದು ಹಬ್ಬ ಇದೆ. ಆ ಹಬ್ಬಕ್ಕೆ ಹೋಗ್ತಿರೋದು. ಸೊ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಎಲ್ಲರೂ ಖುಷಿಯಿಂದ ಕರೀತಿದ್ದಾರೆ. ಇಲ್ಲಿಗೆ ಬಟ್ಟೆಗೆ ತಗೊಳ್ಳೋ ಬದಲು ಅಲ್ಲಿ ಅಲ್ಲಿ ಹೋದ್ಮೇಲೆ ಅವರಿಗೆ ಒಂದು ಬಿರಿಯಾನಿ ಮತ್ತು ಚಿಕನ್ ಫ್ರೈ, ಕಬಾಬು ಇದನ್ನೆಲ್ಲ ಮಾಡಿ ಕೊಡಬೇಕು ಅಂತ ನನಗೆ ಆಸೆ ಅಂತ ನಮ್ಮ ಅಮ್ಮ ಹೇಳ್ತಿದ್ರು. ಅದಕ್ಕೆ ಇವಾಗ ಅಮ್ಮ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ನಾನು ಹೇಳ್ದೆ. ಆದರೂ ನಮ್ಮ ಅಮ್ಮಗೆ ಇರಲಿ ಬಾ ಅಮ್ಮ, ಅದಕ್ಕೂ ನೀನು ಮಾಡುವಂತೆ, ತೊಗೊಂಡೋಗು, ಒಂದು 3 ಜೊತೆ ಬಟ್ಟೆ ಆದ್ರೂ ತೊಗೊಂಡೋಗು ಅಂತ ಹೇಳಿದೆ. ಬಟ್ ಆದರೂ ನಮ್ಮ ಅಮ್ಮ ಬೇಡ, ಇವಾಗ ಯಾಕೋ ಮನ್ಸು ಒಪ್ತಿಲ್ಲ, ಅದೇ ದುಡ್ಡಲ್ಲಿ ನಾನು ಅಲ್ಲಿಗೆ ಎಲ್ರಿಗೂ ಊಟ ಹಾಕ್ತೀನಿ ಅಂತ ಹೇಳ್ತಾರೆ. ನಮ್ಮ ಅಮ್ಮ ಒಂದೊಂದು ಟೈಮ್ ಒಂದು ಸಕ್ಕತ್ತಾಗೆ ಮಾತಾಡ್ತಾರೆ. ಫಿದಾ ಆಗ್ಬಿಡ್ತೀನಿ ಒಂದೊಂದು ಟೈಮ್ ನೋಡಿ. ಏನನ್ನಿಸ್ತು ಗೈಸ್ ಈ ಒಂದು ಮಾತು ಕೇಳಿ? ನಿಮ್ಗೆ ಏನನ್ನಿಸ್ತು ಕಾಮೆಂಟ್ ಹಾಕಿ ಗೈಸ್. ನನಗೆ ಸಿಕ್ಕಾಪಟ್ಟೆ ಆಸೆ ಇರೋದು ಹೊಸ ಮನೆಗೆ ಹೋದ್ಮೇಲೆ ಕಂಪ್ಲೀಟಾಗಿ ಹೊಸ್ತಾಗಿರಬೇಕು. ಹೊಸ ಮನೆಗೆ ಹೋದಾಗ ಈಡೇರುತ್ತೆ. ಆ್ಯಂಡ್ ನೋಡೋಣ ಏನಾಗುತ್ತೆ ಅಂತ. ನಾನು ಕಾಯ್ತಾ ಇದ್ದೀನಿ ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ಬೋದು ಅಥವಾ ಹೆಂಗೆ ಅವ್ರು ಏನು ಹೇಳ್ಬೋದು. ಬಿಕಾಸ್ ಅವರಿಗೆ ಇಷ್ಟ ಇಲ್ಲ ಜಾಸ್ತಿ ಖರ್ಚು ಮಾಡೋದು ಅಂದರೆ. ಬಟ್ ನನಗೆ ನಮ್ಮ ಅಮ್ಮಂಗೋಸ್ಕರ ಎಷ್ಟು ಖರ್ಚು ಮಾಡೋಕ್ಕೂ ಲೈಕ್ ಹಿಂದೆ ಮುಂದೆ ನೋಡಲ್ಲ. ಖರ್ಚು ಮಾಡಬೇಕು ಅಂತ ಅನ್ಸ್ಬಿಡುತ್ತೆ. ಬಟ್ ಅದು ಲಿಮಿಟಲ್ಲೇ ಖರ್ಚು ಮಾಡ್ತೀನಿ. ನಿಮಗೆ ಕಾಣಿಸ್ತಿರ್ಬೋದು ಓಕೆ ತುಂಬ ಜಾಸ್ತಿ ಖರ್ಚು ಮಾಡ್ತಿದ್ದೇನೆ ಅಂದ್ಬಿಟ್ಟು. ಬಟ್ ಎಷ್ಟು ಖರ್ಚು ಮಾಡ್ತಿದ್ದೀನೋ ಅದಕ್ಕಿಂತ ಡಬಲ್ ಸೇವ್ ಮಾಡ್ತೀನಿ ನಾನು.
ಸೊ ಅದೊಂದು ಹೇಳಿದ್ದೀನಿ ಅಷ್ಟೇ. ಇವಾಗ ಅದೇ ಫೋನಿಗೆ ಹೊಸ ಟೆಂಪರ್ ಗ್ಲಾಸು ಮತ್ತು ಬ್ಯಾಕ್ ಕೇಸ್ ಎಲ್ಲ ಹಾಕ್ಸ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕೆ ಇಲ್ಲಿಗೆ ಬಂದಿರೋದು. ಕಂಪ್ಲೀಟು ಹೊಸದಾಗಿ ಟೆಂಪರ್ ಗ್ಲಾಸು, ಹೊಸದಾಗಿ ಬ್ಯಾಕ್ ಕೇಸ್ ತೊಗೊಂಡಿದ್ದೀನಿ. ಇವಾಗ ಒಂದು ಒಳ್ಳೆ ಪ್ಲ್ಯಾನ್ ಬಂತು. ಏನು ಪ್ಲ್ಯಾನ್ ಅಂದರೆ, ಸಾರಿ ಮತ್ತೆ ಇನ್ವೆಸ್ಟ್ ಮಾಡ್ತಿರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ಗೆ ಅನಿಸ್ತಿದ್ರೆ. ಬಟ್ ನಮ್ಮಮ್ಮ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕಿದ್ದ. ಇವಾಗ ಏನು ಅನಿಸ್ತಿತ್ತು ಅಂದರೆ, ನಮ್ಮಮ್ಮ ಒಂದು ಸ್ವಲ್ಪ ಸ್ಯಾರಿ ಕಂಡ್ರೆ ಸಿಕ್ಕಾಬಿಟ್ಟೆ ಇಷ್ಟ ಅಲ್ವಾ. ಸೊ ನಮ್ಮಮ್ಮಗೆ ಸ್ಯಾರಿ ಗಿಫ್ಟ್ ಮಾಡೋ ಥರ ಮಾಡಿ, ಸ್ಯಾರಿ ಒಳಗಡೆ ಐಫೋನ್ ಬಾಕ್ಸ್ನ ಇಟ್ಟು, ಅವ್ರು ಸ್ಯಾರಿ ಓಪನ್ ಮಾಡ್ತಿರೋ ಟೈಮಲ್ಲಿ ಐಫೋನ್ ಬಾಕ್ಸ್ ಸಿಕ್ಬಿಟ್ರೆ ಎಷ್ಟು ಸಖತ್ತಾಗಿರುತ್ತೆ ಅಲ್ವಾ. ಒಳ್ಳೆ ಐಡಿಯಾ ಮ್ಯಾನ್, ಸೂಪರ್. ಇವಾಗ ಸ್ಯಾರಿ ಸೆಲೆಕ್ಷನ್ ಮಾಡೋದೇ ಇರೋದು. ಈಗ ಐಫೋನ್ ಸೆಲೆಕ್ಷನ್ ಅಥವಾ ಏನು ಬೇಕಾದ್ರೂ ಸೆಲೆಕ್ಷನ್ ಮಾಡ್ಬೋದು. ಈ ಸ್ಯಾರಿ ಸೆಲೆಕ್ಷನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ನಮ್ಮಮ್ಮಂಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೋಡೋಣ. ಇದೇ ಸ್ಯಾರಿ ಒಳಗಡೆ ಹಿಂಗೆ ಇಟ್ಬಿಟ್ಟು ಕೊಟ್ಬಿಡೋದು. ಗೈಸ್, ಆ ಕಲರು ಸಖತ್ತಾಗೈತೆ, ಜೊತೆಗೆ ಈ ಕಲರು ಸಖತ್ತಾಗೈತೆ. ಬಟ್ ಈ ಥರ ಸಾಫ್ಟ್ನೆಸ್ಸಲ್ಲಿ ಬರಲಿ ಅಂತ ನನ್ನ ಅನಿಸಿಕೆ. ಇವಾಗ ಸೇಮ್ ಸಿಕ್ಕೈತೆ, ಇದೇ ಟೈಪಲ್ಲಿ ಇದೇ ಕಲರು. ಇವಾಗ ಮತ್ತೆ ಕನ್ಫ್ಯೂಷನ್ ಆಯಿತು. ಇವ್ರಿಗೆ ಗೊತ್ತಿರುತ್ತೆ ಯಾವ ಚೆನ್ನಾಗಿರುತ್ತೆ ಅಣ್ಣ. ಕರೆಕ್ಟಾಗಿ ಹೇಳಿ. ನಮ್ಮ ಅಮ್ಮಗೆ ಸಖತ್ ಇಷ್ಟ ಆಗಬೇಕು ನೋಡಿದ ತಕ್ಷಣ. ಇದಷ್ಟ ಆಗುತ್ತಾ? ಓಕೆ, ನಿಮ್ಮ ಮಾತು ನಂಬ್ಕೊಂಡು ಇದನ್ನು ತಗೋತಾ ಇದ್ದೀನಿ ಪಕ್ಕ. ಓಕೆ, ಇದನ್ನೇ ಕೊಡಿ. ಇಲ್ಲೇ ಇಟ್ಬಿಡ್ತೀನಿ ಒಳಗಡೆ. ಇನ್ನೊಂದು ಫ್ಲೋರು ಇನ್ನೂ ಒಂದು ಓಪನ್ ಮಾಡಲಿ ಅವಾಗ. ಇಲ್ಲಿ ಇರಲಿ, ಸೂಪರ್ ಮಸ್ತು. ಇವಾಗ ಕಂಪ್ಲೀಟ್ ನಮ್ಮಮ್ಮ ಬಿಲೀವ್ ಮಾಡೋದು ಸ್ಯಾರಿನೇ ಕೊಡ್ತಾವ ನನ್ನ ಮಗ ಅಂದ್ಬಿಟ್ಟು. ಇವತ್ತು ಫಸ್ಟು ಟೈಮು ಈ ಪ್ಯಾಂಟ್ ಹಾಕೊಂಡಿದ್ದೀನಿ. ಇದು ಯಾವುದೋ ಟಿ ಶರ್ಟಿಗೆ ಮ್ಯಾಚ್ ಇದೆ ಅಂತ ಗೊತ್ತಿಲ್ಲ, ಬಟ್ ಹಾಕೊಂಡಿದ್ದೀನಿ ಅಷ್ಟೇ. ಇವಾಗ ನಮ್ಮ ಅಮ್ಮಂಗೆ ಏನು ಹೇಳ್ಬಿಟ್ಟು ಕೊಡೋದಂದರೆ, ಬೆಳಗ್ಗೆ ಎಮೋಷ್ನಲ್ ಆಗ್ಬಿಟ್ಟಿದ್ರಲ್ಲ ತುಂಬ. ಸೊ ಎಮೋಷ್ನಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಸ್ಯಾರಿ ಕೊಟ್ಟೆ ಅಂತ ಹೇಳೋದು. ಹೆಂಗಿದೆ ಐಡಿಯಾ? ಚಲೋ, ನಾನು ನಿಮ್ಮ ಮನೆಗೆ ಬಂದೆ. ಆ್ಯಂಡ್ ಇವಾಗ ಈ ಒಂದು ಬೆಸ್ಟ್ ಡೇ ಆಫ್ ಮೈ ಲೈಫ್, ಬೆಸ್ಟ್ ಡೇ ಆಫ್ ದ ವ್ಲಾಗ್ ಅಲ್ಲಿ ಐಫೋನ್ನ ಗಿಫ್ಟ್ ಮಾಡೋ ಸಮಯ. ನೋಡೋಣ ನಮ್ಮಮ್ಮ ಏನು ಮಾಡ್ತವ್ರಿ ಅಂದ್ಬಿಟ್ಟು. ಸದ್ಯಕ್ಕೆ ಹೊರಗಡೆ ಇಲ್ಲ ಅಂತೂ ಎಂದು ಸೊಗಸ. ನಮ್ಮಮ್ಮ ಎಲ್ಲ ಓಡೋಗ್ಬಿಟ್ಟೈತೆ. ಮಧುವರೇ ಮಧು ಬಾಯ್ಲಿ ಕೆಳಗೆ. ನಿಂಗೇನೋ ಕೊಡ್ತೀನಿ ಬಾ ನಿಂಗೇನೋ ಕೊಡ್ತೀನಿ ಬಾ ಓಡ್ ಬರ್ತಾ. ನಮ್ಮಮ್ಮ ಓಡ್ ಬರ್ತೈತೆ. ಏನು ಕೊಡ್ತಿರ್ಬೇಕಂತ ತಿಳ್ಕೊಳಕ್ಕೆ. ಕಣ್ಮುಚ್ಚೋ